ರಾಧಾ ಕಲ್ಯಾಣ ಅಧ್ಯಾಯ 1. ನಂದನಂದನ ನೀನು ಶ್ರೀಕೃಷ್ಣ, ನನ್ನ ಬಂಧುವೆ ನೀನು ಶ್ರೀಕೃಷ್ಣ. ಮೊಬೈಲ್ನ ಅಲಾರಾಂ ಟ್ಯೂನ್ ಆಗಿದ್ದ ಆ ಮಧುರವಾದ ಕೃಷ್ಣನ ಹಾಡು ಕಿವಿಗೆ ಬೀಳುತ್ತಿದ್ದಂತೆ ಎದ್ದು ತಯಾರಾಗುವ ಬದಲು ನಮ್ಮ ಮುದ್ದು ರಾಧೆ ಮೊಗದಲ್ಲಿ ಮುಗುಳ್ನಗೆಯನ್ನ ಬೀರುತ್ತಾ ಮತ್ತಷ್ಟು ಹಾಯಾಗಿ ನಿದ್ದೆಗೆ ಜಾರಿದ್ಲು. ಲೇ ಅಕ್ಕ, ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಈ ಹಾಡನ್ನು ಅಲಾರಾಮ್ ಟ್ಯೂನ್ ಆಗಿ ಇಡಬೇಡ ಅಂತ. ಎದ್ದೇಳೋದು ಬಿಟ್ಟು ಇನ್ನೂ ಚೆನ್ನಾಗಿ ಮಲಗ್ತೀಯಲ್ಲೇ, ಎದ್ದೇಳು, ಟೈಮ್ ಆಯಿತು. ನೀನು ನೋಡಿದರೆ ಲೇಟು, ಯಾವಾಗ ನೋಡಿದ್ರೂ ಲೇಟು. ಆಗೋದಲ್ಲದೆ ನನಗೂ ಲೇಟ್ ಮಾಡ್ತೀಯ ಕಣೆ. ಹೀಗೆ ಎದ್ದೇಳ್ತೀಯೋ ಇಲ್ವೋ? ಇಲ್ಲ ನಾನೇ ಎದ್ದು ಹೋಗಿ ಸ್ನಾನಕ್ಕೆ ಹೋಗ್ಲಾ ಎಂದು ತಂಗಿ ರಾಶಿ ಅಕ್ಕನನ್ನು ಎಬ್ಬಿಸಲು ಅರಸಾಹಸವನ್ನೇ ಪಡ್ತಾ ಇದ್ಲು. ಅಯ್ಯೋ ಕೃಷ್ಣ, ನನ್ನ ತಂಗಿ ಒಂಚೂರಾದರೂ ಒಳ್ಳೆ ಬುದ್ಧಿ ಕೊಡಪ್ಪ. ಏ ರಾಕ್ಷಸಿ, ದಿನ ಏನೇ ನಿಂದು ಗೋಳು ಎನ್ನುತ್ತಾ ಎದ್ದ ರಾಧೆ ಗೋಡೆಯ ಮೇಲಿದ್ದ ತನ್ನ ಪ್ರೀತಿಯ ಕೃಷ್ಣನ ಭಾವಚಿತ್ರಕ್ಕೆ ಭಕ್ತಿಯಿಂದ ಕೈಮುಗಿದು ತಂಗಿಯತ್ತ ತಿರುಗಿದ್ಲು. ಅಲ್ವೇ, ನೀನು ಬೇಗನೂ ಹೇಳಲ್ಲ. ನಿನಗಿಂತ ಮುಂಚೆ ನಾನು ಎದ್ದೇಳ್ತೀನಿ, ಸ್ನಾನಕ್ಕೆ ಹೋಗ್ತೀನಿ ಅಂದರೆ ಅದಕ್ಕೂ ಬಿಡಲ್ಲ. ನನಗೂ ಕಾಲೇಜಿಗೆ ಲೇಟ್ ಆಗುತ್ತೆ ಅನ್ನೋ ಪ್ರಜ್ಞೆ ಇದೆಯಾ ಎಂದು ಮುನಿಸಿನಿಂದ ಕೇಳಿದ್ಲು ರಾಶಿ. ನೀನು ಕಾಲೇಜ್ಗೆ ಹೋಗಿ ದಬ್ಬಾಕೋದು ಅಷ್ಟರಲ್ಲೇ ಇದೆ ಬಿಡು. ನೀನು ಲೇಟಾಗಿ ಹೋದರೆ ಒಂದು ಕ್ಲಾಸ್ ಮಿಸ್ ಆಗುತ್ತೆ ಅಷ್ಟೇ. ಆದರೆ ನಾನೇನಾದರೂ ಲೇಟಾಗಿ ಹೋದರೆ ಸಂಬಳ ಕಟ್ಟಾಗುತ್ತೆ ಕಣೆ ಎಂದು ಗತ್ತಿನಿಂದ ಉತ್ತರಿಸಿದ್ಲು ರಾಧಿಕಾ. ಅಬ್ಬಬ್ಬಬ್ಬ, ಎಂಥ ಭಾರಿ ಸಂಬಳವೋ ಏನೋ. ಬರೀ 6 ತಿಂಗಳಿಂದ ಕೆಲಸಕ್ಕೆ ಹೋಗ್ತಾ ಇರೋದು, ಅದಕ್ಕೆ ಇಷ್ಟೊಂದು ಬಿಲ್ಡಪ್ ತಗೋಬೇಕಾ ಎಂದು ರಾಶಿ ಪಟ್ಟು ಬಿಡದೆ ಅವಳು ಕೂಡ ಕಾಲೆಳಿತಾಳೆ. ಹೌದು ಹೌದು ಹೌದಮ್ಮ ಹೌದು, ಮಾತಾಡೋ ಮುಂಚೆ ಲಾಭ ನಷ್ಟದ ಬಗ್ಗೆ ಯೋಚನೆ ಮಾಡಬೇಕು. ನನ್ನಿಂದ ನಿನಗೆ ತಿಂಗಳಿಗೆ 2 ಜೊತೆ ಡ್ರೆಸ್ಸು ಜೊತೆಗೆ 500 ರೂಪಾಯಿ ಪಾಕೆಟ್ ಮನಿ ಸಿಗ್ತಾ ಇದೆ, ಮರಿಬೇಡ, ನೆನಪಿರಲಿ ಅಂದ್ಲು ರಾಧೆ. ಹೌದೌದು, ಆ ಡ್ರೆಸ್ಸನ್ನು ನನಗಿಂತ ಹೆಚ್ಚಾಗಿ ನೀನೇ ಹಾಕೊಳ್ತೀಯ ಎಂದು ರಾಶಿ ಕೂಡ ಗುಣಕೊಂಡ್ಳು. ಏನು ಕೌಂಟರ್ ಕೊಡೋಕ್ಕೆ ಆಗ್ತಾ ಇಲ್ವಾ? ಹಾಗಿರಬೇಕು ನಮ್ಮ ಮೇಲೆ ಭಯ ಎಂದು ತಂಗಿಯ ತಲೆಗೆ ಲೈಟಾಗಿ ಮೊಟಕಿ ರಾಧೆ ಲೇಟ್ ಆಯಿತು ಅಂತ ಹೇಳಿ ಸ್ನಾನಕ್ಕೆ ಅಲ್ಲಿಂದ ತಯಾರಾಗ್ತಾಳೆ. ಅಯ್ಯೋ ಹೋಗಿ ಅಕ್ಕ, ನಿನ್ನ ಆರಾಟ ಇನ್ನೆಷ್ಟು ದಿನಾನೇ. ಅಮ್ಮ ಆಗಲೇ ಅಪ್ಪನ ಹತ್ರ ಬತ್ತಿ ಇಡ್ತಾ ಇದ್ಲು, ನಿನಗೆ ಬೇಗ ಮದುವೆ ಮಾಡಬೇಕಂತೆ ಅಂತ ಮಾತಾಡ್ತಾ ಇದ್ರು. ನೀನು ಮದುವೆಯಾಗಿ ಹೋದ್ಮೇಲೆ ನನ್ನ ಈ ಇಡೀ ರೂಮು ನಂದೆ, ಈ ಇಡೀ ವಾರ್ಡ್ರೂಬ್ ಎಲ್ಲ ನಂದೆ ಎಂದು ರಾಶಿ ಅಂದಾಗ ಅವಳನ್ನು ಒಮ್ಮೆ ಗುರಾಯಿಸಿ ನೋಡ್ತಾಳೆ ರಾಧಿಕಾ. ಅವಳು ಒಮ್ಮೆ ಸುದೀಪ್ ಸ್ಟೈಲ್ನಲ್ಲಿ ಹೋ ಭ್ರಮೆ ಎಂದು ನಗುತ್ತಾ ತನ್ನ ಪಾಡಿಗೆ ತಾನು ಸ್ನಾನದ ಕೋಣೆಗೆ ನುಗ್ಗಿದ್ಲು. ರಾಧಿಕಾಳ ಸಂಸಾರವದು 4 ಜನರ ಪುಟ್ಟ ಕುಟುಂಬ. ತಂದೆ ಶ್ರೀನಿವಾಸ್ ಅವರು ಬೆಸ್ಕಾಂನಲ್ಲಿ ಉನ್ನತ ಹುದ್ದೆಯಲ್ಲೇ ಇದ್ದಾರೆ. ತಾಯಿ ಅರುಂಧತಿ ಹಾಗೂ ತನ್ನ ಪ್ರೀತಿಯ ಪುಟ್ಟ ತಂಗಿ ರಾಶಿ. ಸಾಧಾರಣವಾಗಿ ಅನುಕೂಲಸ್ಥ ಕುಟುಂಬ ಅವರದು. ರಾಧಿಕಾ ಈಗಷ್ಟೇ ಇಂಟೀರಿಯರ್ ಡಿಸೈನಿಂಗ್ ಕೋರ್ಸ್ನ ಮುಗಿಸಿ ಒಂದು ಪ್ರತಿಷ್ಠಿತವಾದಂತಹ ಕಂಪನಿಯಲ್ಲಿ ಕೆಲಸಕ್ಕೆ ಕೂಡ ಸೇರಿಬಿಟ್ಟಿದ್ದಾಳೆ. ಸ್ನಾನ ಮುಗಿಸಿ ಬಂದವಳು ಪಿಂಕ್ ಕಲರ್ ಕುರ್ತಾ ಮತ್ತು ತಿಳಿಯಾದ ನೀಲಿ ಬಣ್ಣದ ಸ್ಕರ್ಟನ್ನು ಧರಿಸ್ತಾಳೆ. ಅದಕ್ಕೆ ಒಪ್ಪುವಂತಹ ಕಲಂಕಾರಿ ಜಾಕೆಟ್, ಕಣ್ಣಿಗೆ ಕಾಡಿಗೆ, ತುಟಿಗೆ ತೆಳುವಾದ ಕೆಂಪು ಲಿಪ್ಸ್ಟಿಕ್ ಹಾಗೂ ಮ್ಯಾಚಿಂಗ್ ಬಿಂದಿಯನ್ನು ಇಟ್ಟಾಗ ಅವಳ ಅಂದ ನಿಜವಾಗಿಯೂ ಇನ್ನಷ್ಟು ಇಮ್ಮಡಿಗೊಳ್ಳುತ್ತದೆ. ಕಾಲಿನ ಬೆಳ್ಳಿ ಗೆಜ್ಜೆಗಳು ಸದ್ದು ಮಾಡ್ತಾ ಇದ್ವು. ಕೈಗೆ ಬಳೆ ಹಾಕುವುದು ಅವಳ ಅಂದಿನ ಮೂಡ್ ಮತ್ತು ಸಮಯದ ಮೇಲೆ ನಿರ್ಧಾರ ಆಗತ್ತೆ. ತನ್ನ ಸೊಂಟದವರೆಗಿನ ನೀಳ ಕೇಶರಾಶಿಗೆ ಒಂದು ಕ್ಲಿಪ್ಪನ್ನು ಬಂಧಿಸಿ ಕನ್ನಡಿಯ ಮುಂದೆ ನಿಂತು ಏನೋ ಮರೀತಿದೆಯಲ್ಲ ಎಂದು ಆಲೋಚನೆ ಮಾಡ್ತಿದ್ದಾಳೆ. ಏನೋ ಮಿಸ್ ಆಗ್ತದೆ, ಏನದು. ಅಷ್ಟರಲ್ಲಿ ತಯಾರಾಗಿ ಬಂದ ರಾಶಿ ಕನ್ನಡಿ ಮುಂದೆ ಜಾಗಕ್ಕಾಗಿ ಅವಳನ್ನು ಆಕಕ್ಕೆ ತಳ್ಳಿದ್ಲು. ಲೇ ಅಕ್ಕ, ನಿಂದು ಇನ್ನೂ ಮುಗಿದಿಲ್ವೇನೆ? ಸ್ವಲ್ಪ ಸರಿಯೇ, ನಾನು ತುಂಬ ಟೈಮ್ ಆಯಿತು ಕಣೆ, ಇನ್ನೂ ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ. ರಾಧೆ ಸರಿಯಾದೆ. ಏನು ಮಿಸ್ಸಿಂಗ್ ಅನ್ನಿಸ್ತಾ ಇದೆ ರಾಶಿ? ಏನು ಅಂತ ಗೊತ್ತಾಗ್ತಾ ಇಲ್ಲ ಅಂದ್ಲು. ರಾಶಿ ಅಕ್ಕನನ್ನೊಮ್ಮೆ ಮೇಲಿನಿಂದ ಕೆಳಗೆ, ಕೆಳಗಿನಿಂದ ಮೇಲೆ ಎಲ್ಲವನ್ನ ನೋಡಿ, ಎಲ್ಲ ಸರಿಯಾಗಿದೆ ಕಣೆ, ಬಟ್ ಕಿವಿಗೇನು ಹಾಕಿಲ್ಲ ಅಷ್ಟೇ. ಪ್ಲೀಸ್ ಈಗಲಾದರೂ ಜಾಗ ಬಿಡೆ ಅಂದ್ಲು. ಅಯ್ಯೋ ಡಬ್ಬ, ಮೊನ್ನೆ ಒಂದು ಜುಮ್ಕಿ ತಗೊಂಡಲ್ಲೇ, ಅದು ಈ ಡ್ರೆಸ್ಸಿಗೆ ಮ್ಯಾಚ್ ಆಗುತ್ತೆ. ಎಲ್ಲಿ ಅಂತಾನೆ ಕಾಣ್ತಾ ಇಲ್ಲ, ಸ್ವಲ್ಪ ತಗೊಂಡು ಬಾರೆ ಬೇಗ ಎಂದು ಆರ್ಡರ್ ಮಾಡಿದ್ಲು ರಾಧೆ.
ಅಲ್ವೇ, ಮೊದಲೇ ಈ ಡ್ರೆಸ್ಸಿಗೆ ಯಾವುದೋ ಒಂದು ಮ್ಯಾಚ್ ಆಗ್ತಿತ್ತು. ಅದನ್ನೇ ಹಾಕೋಬೇಕಿತ್ತು ತಾನೇ. ಅದನ್ನಿನ್ನು ನಾನು ಹುಡ್ಕೊಡಕ್ಕಾಗಲ್ಲ. ನಾನು ಅದನ್ನೇನು ಹಾಕ್ಕೊಂಡೂ ಇಲ್ಲ ಎಂದು ರಾಶಿ ರಾಗ ತೆಗೆದ್ಲು. ಅದಕ್ಕೆ ಹೇಳ್ತಿರೋದು, ನಾನು ಮೊದಲು ಹಾಕ್ಕೊಂಡ್ರೆ ಅದರಲ್ಲಿ ನನ್ನ ಆಶೀರ್ವಾದ ಇರುತ್ತೆ. ಹೋಗ್ ಮರಿ, ಬೇಗ ಬೇಗ ತಗೊಂಡು ಬಾ, ಟೈಮ್ ಆಗ್ತಿದೆ ಎಂದಾಗ ರಾಶಿ ಪಾಪ ವಿಧಿಯಿಲ್ಲದೆ ತಂದುಕೊಟ್ಲು. ಎಲ್ಲರ ಮನೆಯಲ್ಲೂ ತಂಗಿಯರು ಅಕ್ಕಂದಿರಿಗೆ ಹೊಟ್ಟೆ ಉರಿಸಿದ್ರೆ ಈಕೆ ತಂಗಿಗೆ ಹೊಟ್ಟೆ ಉರಿಸ್ತಾಳೆ. ಕನ್ನಡಿಯ ಮುಂದೆ ನಿಂತು ತನ್ನ ಪ್ರತಿಬಿಂಬವನ್ನು ಒಮ್ಮೆ ಸರಿಪಡಿಸ್ಕೊಂಡು ಸಮಯ ನೋಡ್ತಾಳೆ. ತುಂಬ ಲೇಟಾಗಿತ್ತು. ದಡಬಡನೆ ಬಂದು ದೇವರಿಗೆ ಕೈ ಮುಗಿದು ಹಣೆಗೆ ಕುಂಕುಮನ ಇಟ್ಕೊಂಡು, ಅಮ್ಮ ಅಮ್ಮ ಲೇಟ್ ಆಯಿತು, ತಿಂಡಿಗೆ ಡಬ್ಬಿ ಹಾಕು, ನಾನು ಆಫೀಸ್ನಲ್ಲೇ ತಿನ್ಕೊಂಡ್ಬಿಡ್ತೀನಿ ಅಂತ ಜೋರಾಗಿ ಕೂಗಿದ್ಲು. ಮಗಳ ಸ್ವಭಾವದ ಬಗ್ಗೆ, ಅವಳ ಮಾತು ರೀತಿ ನೀತಿ ಬಗ್ಗೆ ತಿಳಿದಿದ್ದಂತಹ ಅರುಂಧತಿಯವರು ಅಡ್ವಾನ್ಸ್ ಆಗಿ ಇರ್ತಾರೆ. ಮೊದಲೇ ಡಬ್ಬಿಯನ್ನು ರೆಡಿ ಮಾಡಿ ಬ್ಯಾಗಿಗೆ ಹಾಕಿಟ್ಟಿದ್ರು. ತಂದೆ ಶ್ರೀನಿವಾಸ್ ಅವರು ಕಾಳಜಿಯಿಂದ ರಾದು, ಸ್ವಲ್ಪನಾದರೂ ತಿಂದ್ಕೊಂಡು ಹೋಗಮ್ಮ, ಸುಸ್ತಾಗುತ್ತೆ, ಆಫೀಸಿಗೆ ಹೋದ್ಮೇಲೆ ಕೆಲಸದ ನಡುವೆ ಟೈಮ್ ಸಿಗುತ್ತೋ ಇಲ್ವೋ ಅಂತ ಅಂದರು. ಅಪ್ಪ, ನಾನು ಯಾವತ್ತೂ ಹೊಟ್ಟೆಗಂತೂ ಮೋಸ ಮಾಡ್ಕೊಳ್ಳೋದೇ ಇಲ್ಲ. ಆಫೀಸಿಗೆ ಹೋದ ತಕ್ಷಣ ನಾನು ಮಾಡೋ ಮೊದಲನೇ ಕೆಲಸನೇ ಏನಂದರೆ ತಿಂಡಿ ತಿನ್ನೋದು. ನೀವೇನು ಚಿಂತೆ ಮಾಡಬೇಡಿ ಎಂದು ಇಬ್ಬರಿಗೂ ಪ್ರೀತಿಯಿಂದ ಬಾಯ್ ಹೇಳಿ ಬಸ್ ಸ್ಟಾಪಿನತ್ತ ಹೋಗ್ತಾಳೆ. ತಮ್ಮ ಇಬ್ಬರು ಮುದ್ದಾದ ಹೆಣ್ಣುಮಕ್ಕಳು ಯಾವುದೇ ರೀತಿಯಲ್ಲೂ ಯಾವುದೇ ವಿಷಯದಲ್ಲೂ ತೊಂದರೆ ಕೊಡದೆ ಜವಾಬ್ದಾರಿಯಿಂದ ಇರುವುದನ್ನು ನೋಡಿ ಶ್ರೀನಿವಾಸ್ ದಂಪತಿಗೆ ಒಮ್ಮೊಮ್ಮೆ ತುಂಬ ಹೆಮ್ಮೆ ಅನಿಸುತ್ತೆ. ಆರು, ನಾನು ರಾಧುಗೂ ಎಷ್ಟೋ ಸಲ ಹೇಳಿದ್ದೀನಿ ಒಂದು ಸ್ಕೂಟಿ ಕೊಡಿಸ್ತೀನಮ್ಮ ಅಂತ. ಆದರೆ ಅವಳು ಮಾತ್ರ ನನ್ನ ಸ್ವಂತ ದುಡಿಮೆಲೇ ತಗೋತೀನಿ ಅಂತಾಳೆ. ಇತ್ತೀಚಿನ ದಿನಗಳಲ್ಲಿ ಇಂತಹ ಮಕ್ಕಳು ಸಿಗೋದು ನಿಜವಾಗ್ಲೂ ಅಪರೂಪ ತಾನೇ. ನನ್ನ ಫ್ರೆಂಡ್ ಮಗನ ನೋಡು, ಇನ್ನೂ ಕಾಲೇಜ್ ಸೇರ್ತಾ ಇದ್ದಾನೆ, ಆಗಲೇ ಬೈಕ್ಗೆ ಡಿಮ್ಯಾಂಡ್ ಮಾಡ್ತಾ ಇದ್ದಾನೆ ಅಂದರು ಶ್ರೀನಿವಾಸ್. ಸಾಕು ಸುಮ್ಮನಿರಿ, ಮಕ್ಕಳಿಗೆ ನಮ್ಮ ದೃಷ್ಟಿಯೇ ತಾಗ್ಲತ್ತೆ ಅನಿಸುತ್ತೆ. ಯಾವಾಗ ನೋಡಿದ್ರೆ ನೀವು ಅವರಿಬ್ಬರ ಮೇಲೆ ಕಣ್ಣು ಹಾಕ್ತಾನೆ ಇರ್ತೀರ, ನನ್ನ ಮಕ್ಕಳು ನನ್ನ ಮಕ್ಕಳು ನನ್ನ ಮಕ್ಕಳು ಅಂತ. ಇದರಿಂದ ಏನಾದರೂ ಅಡ್ಬಟ್ ಆಗದಿದ್ರೆ ಸಾಕಪ್ಪ ಅಂದರು ಅರುಂಧತಿ. ಅಷ್ಟರಲ್ಲಿ ಅಲ್ಲಿಂದ ಬಂದ ರಾಶಿ, ಅಪ್ಪ, ಅವಳಿಗೆ ಸ್ಕೂಟಿ ತೊಗೊಂಡ್ರು ವೇಸ್ಟಪ್ಪ, ಅವಳು ದೊಡ್ಡ ಜುಗ್ಗಿ, ಪೆಟ್ರೋಲ್ ಖರ್ಚು, ಆ ಖರ್ಚು ಈ ಖರ್ಚು, ಸರ್ವಿಸ್ ಖರ್ಚು ಅಂತ ಬಸ್ನಲ್ಲೇ ಹೋಗ್ತಾಳೆ, ನೋಡ್ತಾ ಇರಿ ಅಂತ ಅಂದ್ಲು. ಅಯ್ಯೋ ಹಾಗಲ್ಲ ಪುಟ್ಟ, ಅವಳು ಮೊದಲಿಂದಲೂ ತುಂಬ ಅಂದರೆ ತುಂಬ ಕೆಲವು ತತ್ವಗಳನ್ನು ರೂಢಿಸ್ಕೊಂಡ್ಬಿಟ್ಟಿದ್ದಾಳೆ. ನೀನು ಅವಳು ಹಾಗೇನೆ ಬಾಳ್ಬೇಕು, ಜೀವನ ನಡೆಸಬೇಕು ಅಂತ ಶ್ರೀನಿವಾಸ್ ಮಗಳಿಗೆ ಕಿವಿ ಮಾತನ್ನು ಹೇಳಿದರು. ಹಾಂ, ನಿಮ್ಗೆ ಅವಳೇ ಮುದ್ದು ಬಿಡಿ, ನನ್ನ ಮೇಲೆ ಚೂರು ಪ್ರೀತಿ ಇಲ್ಲ ಎಂದು ರಾಶಿ ಮುನ್ನಿಸ್ಕೊಂಡ್ಳು. ನೀವಿಬ್ಬರಿಗೂ ಆಫೀಸು ಕಾಲೇಜ್ ಇಲ್ವೇ, ಆರಾಮಾಗಿ ಅರಟೆ ಹೊಡಿತಾ ನಿಂತಿದ್ದೀರಲ್ಲ ಎಂದು ಅರುಂಧತಿ ಸಣ್ಣದಾಗಿ ಗದರಿದಾಗ ಇಬ್ಬರು ತಮ್ಮ ಕೆಲಸದ ಕಡೆಗೆ ಹೆಜ್ಜೆ ಹಾಕಿದರು. ಅದು ಒಂದು ಪ್ರತಿಷ್ಠಿತ ಇಂಟೀರಿಯರ್ ಡಿಸೈನಿಂಗ್ ಕಂಪನಿ. ಒಳಗೆ ಮಾತ್ರ ಗಂಭೀರವಾದ ಮೀಟಿಂಗ್ ನಡೀತಾ ಇತ್ತು. ಕಂಪನಿಯ ಮಾಲೀಕ ಶಂಕರ್ ರಾವ್ ಅಂತ ಅವರು ಸಿಬ್ಬಂದಿಯನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ. ಇವತ್ತಿನ ಮೀಟಿಂಗ್ ಏನಪ್ಪ ಅಂತ ಅಂದರೆ, ಕೃಷ್ಣ ಗ್ರೂಪ್ ಆಫ್ ಕಂಪನೀಸ್ನ CEO ಕೃಷ್ಣರಾಜ್ ಅವ್ರ ಮನೆ ನವೀಕರಣ ಆಗ್ತಾ ಇದೆ. ಆ ಪ್ರಾಜೆಕ್ಟ್ ನಮಗೆ ಸಿಕ್ಕಿದೆ. ಭಾಸ್ಕರ್ ನಿಮಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ. ನೀವು ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಪ್ರಶ್ನೆ ಮಾಡಿದರು. ಅಲ್ಲಿನ ಹೆಡ್ ಆಗಿದ್ದ ಭಾಸ್ಕರ್ ಉತ್ತರಿಸ್ತಾನೆ, ಹೌದು ಸರ್, ನಿನ್ನೆ ಅಷ್ಟೇ ಈ ಪ್ರಾಜೆಕ್ಟ್ ಬಗ್ಗೆ ತಿಳಿದಾಗ ಈ ಮನೆ ನೋಡೋಕ್ಕೆ ಅಂತಲೇ ಹೇಳ್ಬಿಟ್ಟು ಹೋಗಿದೆ. ಆದರೆ ಅಲ್ಲಿನ ಪರಿಸ್ಥಿತಿ ನೋಡಿ ಸ್ವಲ್ಪ ನಿರಾಸೆ ಆಯಿತು. ಮೀನ್ಸ್ ಕೃಷ್ಣರಾಜ್ ಅವ್ರ ಮನೆ ಅಂದರೆ ಒಂದು ಮಿನಿ ಅರಮನೆ ಥರನೇ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಅದು ಸಾಧಾರಣವಾಗಿ 100 ಸೈಟ್ನಲ್ಲಿ ಕಟ್ಟಿರುವಂತಹ 3 ಅಂತಸ್ತಿನ ಮನೆ. ಅದರಲ್ಲಿ ಅಂಥ ವಿಶೇಷತೆ ಏನು ನನಗೆ ಕಾಣ್ತಾ ಇಲ್ಲ. ಶಂಕರ ವಿವರಿಸಿತು ಭಾಸ್ಕರ್. ಅದು ಅವ್ರ ತಂದೆ 25 ವರ್ಷಗಳ ಹಿಂದೆ ಕಟ್ಟಿಸಿದಿರುವಂತಹ ಮನೆ. ಅವ್ರ ತಾಯಿ ತೀರಿ ಹೋದ ನಂತರ ಆ ಮನೆಯನ್ನು ಬಾಡಿಗೆ ಕೊಟ್ಟಿದ್ರು. ಕೃಷ್ಣರಾಜ್ ಅವರ ಮದುವೆ ಫಿಕ್ಸ್ ಆಗಿದೆಯಂತೆ. ಸೊ ಹಾಗಾಗಿ ಇನ್ನು 6 ತಿಂಗಳಲ್ಲಿ ಮದುವೆ. ನಾವು 3 ತಿಂಗಳಲ್ಲಿ ಆ ಮನೆಯನ್ನು ಸಂಪೂರ್ಣವಾಗಿ ರಿನೋವೇಟ್ ಮಾಡಿಕೊಡ್ಬೇಕು. ನಮ್ಗೆ ಅದೇ ಟಾಸ್ಕು. ಮದುವೆಯ ನಂತರ ಅವರು ಅಲ್ಲೇ ಇರಲು ಬಯಸ್ತಿದ್ದಾರಂತೆ. ಬಿಕಾಸ್ ಅವರ ತಾಯಿಯ ನೆನಪಿಗೋಸ್ಕರ ತಂದೆ ತಾಯಿ ಬದುಕಿ ಬಾಳಿದ ಮನೆಯಲ್ಲೇ ತಾನು ಜೀವನ ನಡೆಸಬೇಕು ಅನ್ನೋ ಆಸೆಯನ್ನು ಅವರು ಇಟ್ಕೊಂಡಿದ್ದಾರೆ. ಭಾಸ್ಕರ್ ನಿರುತ್ಸಾಹದಿಂದಲೇ ಮುಂದುವರೆದ. ಅದು ಅಲ್ಲಿ ತಲೆ ಕೆಡಿಸ್ಕೊಂಡು ರಿನೋವೇಟ್ ಮಾಡುವಂತಹದ್ದು ಏನೂ ಇಲ್ಲ ಅನಿಸುತ್ತೆ ಸರ್. ತುಂಬ ಚಿಕ್ಕ ಜಾಗ. ನನಗಂತೂ ಒಂದು ಅರ್ಥವಾಗ್ತಿಲ್ಲ. ಅವರಿಗಿರೋ ಆಸ್ತಿ ಅಂತಸ್ತು ದುಡ್ಡಿಗೆ ಆ ಮನೆ ಖಂಡಿತ ಸೂಟ್ ಆಗೋದೇ ಇಲ್ಲ. ಹೋದ ವರ್ಷ ನಾವು ಅವರು ಕಟ್ಟಿಸಿದಂತಹ ಅಪಾರ್ಟ್ಮೆಂಟ್ ಇಂಟೀರಿಯರ್ ಮಾಡಿದ್ವಲ್ಲ, ಅದು ಎಷ್ಟೋ ಪಟ್ಟು ಲಕ್ಸುರಿಯಸ್ ಆಗಿತ್ತು ಅಂತ ನನಗನಿಸುತ್ತೆ.
ಶಂಕರ್‌ರಾವ್ ನಗುತ್ತಾ ಹೇಳಿದ್ರು, "ನಿಮ್ಮ ಮಾತ್ನಲ್ಲೇ ಉತ್ತರ ಇದೆ ಭಾಸ್ಕರ್. ಅಷ್ಟೊಂದು ಸಿರಿವಂತರಾಗಿದ್ರು, ಮದುವೆಯ ನಂತರ ಅದೇ ಮನೆಯಲ್ಲೇ ಜೀವನ ಶುರು ಮಾಡ್ತಾರೆ ಅಂತ ಅನ್ಕೊಂಡ್ರೆ, ಬಟ್ ನೀವು ಅರ್ಥ ಮಾಡ್ಕೊಳ್ಳಿ ಆ ಮನೆ ಬಗ್ಗೆ ಅವ್ರಿಗಿರೋ ಭಾವನಾತ್ಮಕವಾದ ಸಂಬಂಧವನ್ನ ನಾವು ಅರ್ಥ ಮಾಡ್ಕೊಳ್ಳೇಬೇಕಾಗತ್ತೆ. ಕೃಷ್ಣರಾಜ್ ಅವರು ನಮ್ಗೆ ಎಷ್ಟು ಮುಖ್ಯವಾದ ಕ್ಲೈಂಟ್ಸ್ ಅಂತ ನಿಮ್ಗೆ ತಿಳಿದೇ ಇದೆ. ಕಳೆದ ವರ್ಷ ನಮ್ಮ ಕಂಪ್ನಿಯ ಅರ್ಧದಷ್ಟು ಆದಾಯ ಬಂದಿದೆ ಅವರ ಪ್ರಾಜೆಕ್ಟಿಂದ. ಇನ್ನೊಂದು ವಿಷಯ, ನಾನು ಈ ಕಂಪನಿ ಶುರು ಮಾಡಿದಾಗ ಇದ್ದಕ್ಕಿದ್ದ ಹಾಗೆ ಸಣ್ಣ ಮನೆಗಳನ್ನೇ ಡಿಸೈನ್ ಮಾಡಿದೆ. ಕೆಲಸ ಯಾವುದು ಚಿಕ್ಕದಂತೂ ಅಲ್ಲ. ಈಗ ವಿಷಯಕ್ಕೆ ಬರೋಣ. ಈ ಪ್ರಾಜೆಕ್ಟ್ ಯಾರಿಗೆ ವಹಿಸ್ಬೇಕು? ಮೂರ್ತಿಯವರು ಈಗಾಗಲೇ ಸುಮಾರು 2 ಪ್ರಾಜೆಕ್ಟ್‌ನಲ್ಲಿ ಫುಲ್ ಬ್ಯುಸಿ ಆಗಿದ್ದಾರೆ. ನೀವು ಹೋಟೆಲ್ ಪ್ರಾಜೆಕ್ಟ್‌ನಲ್ಲಿ ಬ್ಯುಸಿ ಆಗಿದ್ದೀರಾ. ಮೊದಲು ನಿಮಗೆ ಕೊಡೋಣ ಅಂತಾನೆ ನಾನು ಫಸ್ಟು ಪ್ರೀ ಪ್ಲ್ಯಾನ್ ಮಾಡಿದ್ದೆ. ಆದರೆ ಈ ಸಣ್ಣ ಪ್ರಾಜೆಕ್ಟ್‌ನಲ್ಲಿ ಬಹುಶಃ ನಿಮಗೆ ಆಸಕ್ತಿನೇ ಇಲ್ವಲ್ಲ ಎಂದರು ಶಂಕರ್‌ರಾವ್. ಸರಿ ಸರ್, ಹಾಗೇನಿಲ್ಲ. ಆದರೆ ಹೋಟೆಲ್ ಇಂಟೀರಿಯರ್‌ಗೆ ತುಂಬ ಸಮಯ ಬೇಕಾಗತ್ತೆ. ನನಗೆ ಅದಕ್ಕೆ ಟೈಮ್ ಅಡ್ಜಸ್ಟ್ ಮಾಡೋದು ತುಂಬ ಕಷ್ಟ ಆಗಬಹುದು, ನೀವು ಹಾಗೆ ಹೇಳ್ತಿರೋ ಹಾಗೆ ಎಂದು ಭಾಸ್ಕರ್ ಕೂಡ ಕೈಚೆಲ್ಲಿ ಸುಮ್ಮನಾಗ್ಬಿಟ್ರು. ಪರವಾಗಿಲ್ಲ, ನಂದು ಕೆಲಸ ಮುಗಿದಿದೆ. ಈ ಪ್ರಾಜೆಕ್ಟ್ ನಾನೇ ಹ್ಯಾಂಡಲ್ ಮಾಡ್ತೀನಿ. ಟೀಮ್ ಸೆಲೆಕ್ಟ್ ಮಾಡೋದರಲ್ಲಿ ಹೆಲ್ಪ್ ಮಾಡಿ. ಹೋಮ್ ಇಂಟೀರಿಯರ್ ಆಗಿರೋದ್ರಿಂದ ಯಾರು ಸೂಕ್ತ ಎಂದು ಕೇಳಿದ್ರು ಶಂಕರ್‌ರಾವ್. ಭಾಸ್ಕರು ಸ್ವಲ್ಪ ವ್ಯಂಗ್ಯವಾಗಿ ನಗುತ್ತಾ, ಐ ಥಿಂಕ್ ನಾನು ಯೋಚನೆ ಮಾಡಿರೋ ಪ್ರಕಾರ ರಾಧಿಕಾ ವಿಲ್ ಬಿ ದ ಬೆಸ್ಟ್. ಹೇಗೋ ಅವಳು ಫ್ರೀಯಾಗೇ ಇದ್ದಾಳೆ, ಜೊತೆಗೆ ತುಂಬ ಫಂಕ್ಚುಯಲ್ ಬೇರೆ ಎಂದ ಶಂಕರ್‌ರಾವ್. ಅವರಿಗೆ ಅವನ ವ್ಯಂಗ್ಯ ಕೂಡ ಸ್ವಲ್ಪ ಅರ್ಥವಾಯಿತು. ರಾಧಿಕಾನ ಕಂಡ್ರೆ ಭಾಸ್ಕರ್‌ಗೆ ಬಹುಶಃ ಯಾಕೋ ಒಂದು ರೀತಿಯ ಅಸಮಾಧಾನ, ತಳಮಳ. ಶಂಕರ್‌ರಾವ್ ಅವರ ಕಣ್ಣುಗಳ ರಾಧಿಕಳಿಗಾಗಿ ಹುಡುಕಾಡ್ತಿದ್ದಾವೆ. ಅಯ್ಯೋ, ಇವತ್ತು ಅವಳು ಲೇಟು. ಸರಿ, ರಾಧಿಕಾ ನನಗೆ ಅಸಿಸ್ಟೆಂಟ್ ಮಾಡ್ತಾಳೆ. ಸುಹಾಸ್ ನೀವು ಮತ್ತು ನವೀನ್ ಹೊರಗಿನ ಕೆಲಸ ನೋಡ್ಕೊಳ್ಳಿ. ನೇಹಾ ನೀವು ರಾಧಿಕಾಗೆ ಅಸಿಸ್ಟೆಂಟ್ ಮಾಡಿ. ಸದ್ಯಕ್ಕೆ ಇಷ್ಟು ಜನ ಸಾಕನ್ಸುತ್ತೆ. ಇನ್ನಷ್ಟು ಸಹಾಯ ಬೇಕಿದ್ರೆ ಮುಂದೆ ಕೆಲಸ ನೋಡೋಣ. ಎಲ್ಲರಿಗೂ ಅರ್ಥವಾಗಿದೆ ಅಂತ ಅಂದ್ಕೊಳ್ತೀನಿ. ಅಂದ ಹಾಗೆ ರಾಧಿಕಾ ಎಲ್ಲಿ? ಇನ್ನೂ ಅವಳಿಗೆ ಟೈಮ್ ಆಗಿಲ್ವಂತ. ಬಹುಶಃ ಅವಳಿಗೆ ಮೀಟಿಂಗ್ ಬಗ್ಗೆ ಯಾರೂ ಹೇಳಿಲ್ಲ ಅನಿಸುತ್ತೆ. ಸರ್, ನಿನ್ನೆ ನೀವೇ ಅವಳಿಗೆ ಮೀಟಿಂಗ್ ಬಗ್ಗೆ ಹೇಳಿದ್ರಿ, ಆದರೂ ಅವಳು ಇನ್ನೂ ಬಂದಿಲ್ಲ. ನೀವು ಅವಳಿಗೆ ತುಂಬ ಸಲಿಗೆ ಕೊಟ್ಟಿದ್ದೀರ ಸರ್ ಎಂದು ಭಾಸ್ಕರ್ ತನ್ನ ಅಸಮಾಧಾನವನ್ನು ಹೊರಹಾಕ್ತಾನೆ. ಇಲ್ಲ, ಡೋಂಟ್ ವರಿ, ಇವತ್ತು ಅವಳು ಬರಲಿ, ಅವಳಿಗೆ ಸರಿಯಾಗಿ ಬೈದು ಬುದ್ಧಿ ಕಲಿಸ್ತಾನೆ ಅಂದರು ಶಂಕರ್‌ರಾವ್. ಆದರೆ ಮನಸ್ಸಿನಲ್ಲಿ ಎಷ್ಟೇ ಕೋಪ ಬಂದರೂ ಕೂಡ ಆ ಮುದ್ದಾದ ಮುಖ ನೋಡಿದ ಮೇಲೆ ಬೈಯೋಕೆ ಆಗೋದೇ ಇಲ್ಲ ಅಂತ ಅಂದ್ಕೊಂಡ್ರು. ಅವರಿಗೆ ರಾಧಿಕಾಳ ಮೇಲೆ ಒಂದು ರೀತಿಯ ವಾತ್ಸಲ್ಯ ಅಂದರೆ ಒಬ್ಬ ತಂದೆ ಮಗುವಿನ ಮೇಲೆ ತೋರುವ ವಾತ್ಸಲ್ಯ ಅಂತಾನೆ ಹೇಳ್ಬೋದು. ರಾಧಿಕಾ ಆಫೀಸ್ನ ತಲುಪುವಾಗಲೇ ಮನಸ್ಸಿನಲ್ಲೇ ಕಳವಳಗೊಂಡಿದ್ಲು. ನಿನ್ನೆ ಅಷ್ಟು ಸಾರಿ ಮೀಟಿಂಗ್ ಅಂತ ಹೇಳಿದರು, ಆದರೂ ಲೇಟ್ ಆಯಿತು. ಏನು ಕತೆನೋ. ಕೃಷ್ಣ ನೀನೇ ಕಾಪಾಡು ಎಂದು ತನ್ನ ಇಷ್ಟ ದೈವವನ್ನು ನೆನೆಯುತ್ತಾ ಒಳಗೆ ಕಾಲಿಟ್ಲು. ಅವಳೆಲ್ಲ ಕಂಡ ಶಂಕರ್‌ರಾವ್ ಸ್ವಲ್ಪ ದನಿ ಏರಿಸಿ, ಏನಮ್ಮ ರಾಧಿಕಾ, ಇಷ್ಟೊತ್ತಿಗ ಬರೋದು? ಹೀಗಾದ್ರೆ ಹೇಗೆ ಎಂದರು ರಾಧಿಕಾ ನಡುಗುತ್ತಲೇ. ಸಾರಿ ಸರ್, ಅದು ನೆನ್ನೆ ರಾತ್ರಿಯೆಲ್ಲ ಸರಿಯಾಗಿ ನಿದ್ದೆನೇ ಇರಲಿಲ್ಲ ಸರ್. ಬೆಳಗ್ಗೆ ಏಳೋದು ತುಂಬ ಲೇಟ್ ಆಗೋಯ್ತು, ಅದಕ್ಕೆ ಎದ್ದು ತಡಬಾಡಾಯಿಸಿದ್ಲು. ಯಾರಪ್ಪ ನಿಮ್ಮ ನಿದ್ದೆ ಕದ್ದ ಪುಣ್ಯಾತ್ಮ ಎಂದು ನವೀನ್ ಛೇಡಿಸಿದ್ದ. ರಾಧಿಕಾ ಅವನನ್ನು ಗುರಾಯಿಸುತ್ತಾ, ರಾತ್ರಿ ತುಂಬ ತಲೆನೋವಿತ್ತು, ಹೆಲ್ತ್ ಸರಿ ಇರಲಿಲ್ಲ, ಅದಕ್ಕೆ ಮಲ್ಗೋಕೆ ಆಗಲಿಲ್ಲ ಅಂದ್ಲು. ಹೋಗ್ಲಿ ಬಿಡಮ್ಮ, ಈಗ ಆರಾಮಾಗಿದೆಯಾ? ಕಾಫಿ ಕುಡಿದು ಸುಧಾರಿಸ್ಕೊ. ನೇಹಾ ಮೀಟಿಂಗ್ ವಿವರಗಳನ್ನೆಲ್ಲ ರಾಧಿಕಾಗೆ ಹೇಳು. ಕೃಷ್ಣರಾಜ್ ಅವರ PA ಜೊತೆ ಮಾತಾಡಿ ಮೀಟಿಂಗ್ ಫಿಕ್ಸ್ ಮಾಡಿ ನನಗೆ ಮತ್ತು ರಾಧಿಕಾಗೆ ತಿಳಿಸಿ ಎಂದು ಶಂಕರ್‌ರಾವ್ ಅಲ್ಲಿಂದ ಹೊರಟು ಹೋಗ್ತಾರೆ. ಭಾಸ್ಕರ್ ಅವಳನ್ನು ದುರ್ಗುಟ್ಕೊಂಡು ನೋಡ್ತಾ, ಅಬ್ಬಬ್ಬಬ್ಬಬ್ಬ, ಅದೇನು ಮಾಡಿದಳು ಕಾಣೆ, ದೊಡ್ಡ ಡ್ರಾಮಾ ಕ್ವೀನು ಅಂತ ಗುಣಗುತ್ತಾ ಹೋದ. ರಾಧಿಕಾ ಮಾತ್ರ ನಿರಾಳಲಾದ್ಲು. ರಾಮಣ್ಣನಿಗೆ ಕಾಫಿ ತರಲು ಹೇಳಿ ತನ್ನ ಟಿಫನ್ ಬಾಕ್ಸನ್ನು ತೆಗೆದು ತಿನ್ನೋಕೆ ಶುರು ಮಾಡ್ತಾಳೆ. ಇವಳನ್ನು ನೋಡಿ ಇವಳಿಗೆ ಏನಾದರೂ ಕೆಲಸದ ಬಗ್ಗೆ ಸೀರಿಯಸ್ನೆಸ್ ಇದೆಯಾ? ಬಾಸ್ ಹೇಳಿದ್ರು ಅಂತ ಕಾಫಿ ಕುಡಿತೀನಿ ಅಂತ ಹೇಳಿ ಆರಾಮಾಗಿ ತಿಂಡಿನ ಬಕಬಕ ಅಂತ ತಿಂತಿದ್ದಾಳೆ ಎಂದು ನೇಹಾ ದೂರಿದ್ಲು.
ಮೊದಲು ಈ ಕೆಲಸ ನಂತರ ಬೇರೆ ಕೆಲಸ ನಿಂಗೆ ಗೊತ್ತಿದೆ ತಾನೇ ನನಗೆ ಹೊಟ್ಟೆ ಹಶ್ವು ಅಂದರೆ ತಡ್ಕೊಳಕ್ಕೆ ಆಗೋದಿಲ್ಲ ಅಂತ ಏನದು ಡೀಟೇಲ್ಸ್ ಹೇಳು ತಿನ್ನುತ್ತಲೇ ಕೇಳ್ತೀನಿ ಅಂದ್ಲು ರಾಧೆ. ಕೆಲಸ ಅಲ್ಲ ಕಣಮ್ಮ ಇದು ಇದು ನಮಗೆ ಬಂದಿರುವಂತಹ ಕರ್ಮ ಗ್ರಹಚಾರ ಅಂದ ಸುಹಾಸ್. ರಾಧಿಕಾ ಮತ್ತು ನೇಹಾ ಅಚ್ಚರಿಯಿಂದ ನೋಡಿದ್ರು. ಯಾಕ್ರಿ ಏನಾಯ್ತು ಎಂದು ರಾಧಿಕಾ ಕೇಳಿದ್ಲು. ಮತ್ತಿನ್ನೇನು ಕೃಷ್ಣರಾಜ್ ಸರ್ ಅವ್ರ ಪ್ರಾಜೆಕ್ಟ್ ಮಾಡೋದು ಅಂದರೆ ಸುಮ್ಮನೆನಾ ಕೆಂಡದ ಮೇಲೆ ನಡೆದ ಹಾಗೆ. ಎಲ್ಲರೂ ಈಗಲೇ ನಿಮ್ಮ ರೆಸ್ಯೂಮ್ ಮಾಡಿಟ್ಕೊಂಡ್ಬಿಡಿ, ಬೇರೆ ಕಂಪ್ನಿಯನ್ನು ಹುಡ್ಕೊಳ್ಳಿ ಎಂದ ಸುಹಾಸ್ ಮತ್ತೆ ಎಚ್ಚರಿಸ್ದ. ಅದೇನಂತ ದಯವಿಟ್ಟು ನೇರವಾಗಿ ಹೇಳ್ರಿ ಸುಹಾಸ್ ಅಂತ ರಾಧಿಕಾ ರೇಗಿದ್ಲು. ನೀವು ಕೃಷ್ಣ ಗ್ರೂಪ್ ಆಫ್ ಕಂಪನೀಸ್ ಮಾಲೀಕ ಕೃಷ್ಣರಾಜ್ ಅವ್ರ ಬಗ್ಗೆ ಕೇಳಿದ್ದೀರಾ ನೋಡಿದ್ದೀರಾ ಎಂದು ಸುಹಾಸ್ ಕೇಳಿದಾಗ ಇಬ್ಬರೂ ಇಲ್ಲವೆಂದು ತಲೆಯಾಡಿಸಿದರು. ಕೃಷ್ಣರಾಜ್ ಎಲ್ಲರೂ ಅವರನ್ನು ಕ್ರಿಶ್ ಸರ್ ಅಂತಾನೆ ಕರೆಯೋದು. ಯಂಗ್ ಮತ್ತು ಪವರ್ಫುಲ್ ಬಿಸ್ನೆಸ್ ಮ್ಯಾನು, ಈ ವರ್ಷದ ಯೂತ್ ಐಕಾನ್ ಅವಾರ್ಡ್ ವಿನ್ನರ್ ಕೂಡ. ಕೆಲಸದ ವಿಷಯದಲ್ಲಿ ಅವರು ರಾಕ್ಷಸ ಅಲ್ಲ ಬ್ರಹ್ಮ ರಾಕ್ಷಸ. ಹೋದ ವರ್ಷ ಅವರ ಪ್ರಾಜೆಕ್ಟ್ ಮಾಡುವಾಗ ಕೆಲಸದಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿದ್ದಕ್ಕೆ ಬಹುಶಃ ಇಬ್ಬರು ಕೆಲಸ ಕಳೆದುಕೊಂಡ್ರು. ಅವರ ಜಾಗಕ್ಕೆ ನೀವಿಬ್ಬರು ಬಂದಿರೋದು. ಈಗ ನಮ್ಮ 4 ಜನರ ಸಂಕಷ್ಟ ಶುರುವಾಗಿದೆ ಎಂದ ಸುಹಾಸ್. ನವೀನ್ ಕೂಡ ಅದಕ್ಕೆ ದನಿಯನ್ನ ಗೂಡಿಸ್ತಾನೆ. ಅಯ್ಯಯ್ಯೋ ಇದ್ಯಾಕೋ ಸ್ವಲ್ಪ ಬಿಲ್ಡಪ್ ಜಾಸ್ತಿ ಆಯಿತು ಅಂತ ಅನಿಸ್ತಿಲ್ವಾ ಎಂದು ರಾಧಿಕಾ ಕಾಫಿ ಇರುತ್ತಾ. ಇನ್ನೇನು ನೀನೇ ಎಡ್ ಶಂಕರ್ ಸರ್ಗೆ ನೀನೇ ಅಸಿಸ್ಟೆಂಟು, ನಮ್ಮದೇನಿದ್ರು ಔಟ್ಡೋರ್ ಕೆಲಸ, ನಿನಗೆ ಅವ್ರ ಪವರ್ ಗೊತ್ತಾಗುತ್ತೆ ಬಿಡು ಅಂದ ಸುಹಾಸ್. ಏಯ್ ಹೋಗಪ್ಪ, ದಂಡಿಗೆದರ್ಲಿಲ್ಲ ದಾಳಿಗೆದರ್ಲಿಲ್ಲ, ಇನ್ನು ಈ ದಾಸಪ್ಪನಿಗೆದರತೀನ? ದಾಸ ಇನ್ನು ಗಳಗಂಟೆಗೆದರತೀನೇನೋ? ಯಾವ ರಾಕ್ಷಸನೂ ಈ ರಾಧಿಕನ ಏನೂ ಮಾಡೋಕ್ಕಾಗಲ್ಲ. ಯಾವ ರಾಕ್ಷಸನೂ ಈ ರಾಧಿಕನ ಏನು ಮಾಡೋಕ್ಕಾಗಲ್ಲ ಎಂದು ಬಹಳ ಆತ್ಮವಿಶ್ವಾಸದಿಂದ ನಕ್ಕಳು ರಾಧೆ. ಈ ರಾಧಾಕೃಷ್ಣರ ಕತೆ ಮುಂದೆ ಏನಾಗಬಹುದು ನೋಡೋಣ. ದಯವಿಟ್ಟು ಪ್ಲೀಸ್ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾಳೆ ಕತೆ ಮತ್ತೆ ಅಪ್ಲೋಡ್ ಆಗುತ್ತೆ ಮುಂದುವರೆದ ಭಾಗ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ.